ಪ್ರತಿಭಾ ಮೇಡಮ್ ಸಂಶಿಮಠ ಮೇಡಮ್, ಈಗ ಬೆಂಗಳೂರನ್ನು ಗಮನಿಸಿ ಕೇವಲ ನಿಮಗೆ ಪಂಚತಾರ ಹೋಟ್ಲು ಮಾತ್ರ ಕಾಣಿಸೋದಲ್ಲ, ಹೊರಗಿನಿಂದ ಅದು ಹೋಟ್ಲು, ಒಳಗೊಂದು ಪಬ್ಬು ದುನಿಯಾಗಳು, ಪಬ್ಬು ಸಾಮ್ರಾಜ್ಯ. ಗಂಟೆ 8 ನಂತರ ಇಂದಿರಾನಗರದ 100 ಫೀಟ್ ರೋಡು, ಕೋರಮಂಗಲ, ಹೀಗೆ ಪ್ರತಿಯೊಂದು ಏರಿಯಾಗಳು ಕೂಡ ತುಂಡು ಬಟ್ಟೆಯ ಹುಡುಗಿಯರಿಂದ ಕೂಡಿದ ಅತಿ ದೊಡ್ಡ ಸಾಮ್ರಾಜ್ಯವಾಗಿ ಬದಲಾಗುತ್ತೆ. ಅದರ ಅರ್ಥ ಅದು ತಪ್ಪು ಅಂತಲ್ಲ. ನಮ್ಮ ಬೆಂಗಳೂರು ಹಿಂಗೆ ಮುಂದುವರಿತಾ ಇದ್ರೆ ಒಂದು ಪಬ್ಬೂರಾಗಿ ಬದಲಾಗುತ್ತಾ ಅನ್ನೋ ಭಯ ಇದೆ. ನೀವ್ ಹೇಳ್ತಾ ಇರೋದು ನಿಜ. ಯಾಕಂದ್ರೆ ನಾನ್ ಇರೋದು ಅದೇ ಏರಿಯಾದಲ್ಲಿ ಇದ್ದೀನಿ. ಶುಕ್ರವಾರ ಸಾಯಂಕಾಲ ಆದ್ರೆ ಆ ರಸ್ತೆಗಳನ್ನ ತಪ್ಪಿಸಿ ಬೇರೆ ರಸ್ತೆಯಿಂದ ನಾವ್ ಮನೆಗ್ ಬರ್ಬೇಕು ಅಂತಾನೆ ವಿಚಾರ ಮಾಡ್ತೀವಿ. ರಾತ್ರಿ 2 ಗಂಟೆಗೆ ಹೋದ್ರೇನು ತುಂಬು ಬಟ್ಟೆ ಅಲ್ಲ, ಎಷ್ಟೋ ಸಲ ಕೇಳ್ಬಾರ್ದು ಆ ತರ ಜನ ನೋಡ್ತೀವಿ. ಬಹಳ ಮುಖ್ಯ ಏನಂದ್ರೆ ಈ ಪಬ್ ಕಲ್ಚರ್ ಅಂತ ನೀವು ಮಾತಾಡ್ಬೇಕಾದ್ರೆ ನೋಡಿ, 80s 90s 2000s ಅಲ್ಲಿ ನಾವ್ ಹೆಂಗಿತ್ತು, ಎಲ್ಲರೂ ಸ್ಕೂಲಲ್ಲಿ ಕಾಲೇಜಲ್ಲಿ ಕೆಲಸ ಮುಗಿಸ್ಕೊಂಡ್ ಸಾಯಂಕಾಲ ಸುಸ್ತಾಗಿ ಬಂದಾಗ ಏನೋ ಒಂದು ಚೇಂಜ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂತ ಹೇಳಿ ನಾವ್ ಅವಾಗ ಏನ್ ಮಾಡ್ತಾ ಇದ್ವಿ, ಎಲ್ಲಾ ಫ್ಯಾಮಿಲೀಸ್ ಅಥವಾ ಫ್ರೆಂಡ್ಸ್ ಜೊತೆ ಸಿನಿಮಾಕ್ ಹೋಗ್ತಾ ಇದ್ವಿ, ಪಾರ್ಕಿಗೆ ಹೋಗ್ತಾ ಇದ್ವಿ. ಈ ತರ ಎಲ್ಲ ಫ್ಯಾಮಿಲೀಸ್ ಜೊತೆ ಸೇರ್ಕೊಂಡು ಏನೋ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ವಿ. ಈಗಿನ ಫಾಸ್ಟ್ ಫಾರ್ವರ್ಡ್ ಕಲ್ಚರ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರು ಮಾಡ್ತಿರೋ ಕೆಲ್ಸಕ್ಕೆ ಅವ್ರಿಗೆ ರಿಲ್ಯಾಕ್ಸೇಷನ್ ಬೇಕೇ ಬೇಕು. ರಿಲ್ಯಾಕ್ಸೇಷನ್ ಇಲ್ಲ ಅಂತಂದ್ರೆ ಅದು ಒಂಥರ ಫ್ರಸ್ಟ್ರೇಷನ್ ಒಳಗಡೆ ಕೂತ್ಕೊಳ್ಳುತ್ತೆ. ಆ ರಿಲ್ಯಾಕ್ಸೇಷನ್ಗೆ ಅಂತ ಹೇಳಿ ಇವಾಗ ಬಿಸ್ನೆಸ್ ಮೈಂಡೆಡ್ ಹೆಂಗಾಗಿದೆ ಅಂದ್ರೆ ಈ ವೆಸ್ಟರ್ನ್ ಕಲ್ಚರ್ನ ಇಂಡಿಯಾದಲ್ಲಿ ತಂದ್ಬಿಟ್ಟಿದ್ದಾರೆ. ಇಲ್ಲಿ ಮಕ್ಳಿಗೆ ಏನನ್ಸುತ್ತೆ ಅಂದ್ರೆ ನನ್ ಫ್ರೀಡಮ್ ಇದೆ, ನಾನ್ ಏನ್ ಬೇಕಾದ್ ಮಾಡ್ಬೋದು ಅಂತ ಹೇಳಿ ನಮ್ಮ ಭಾರತೀಯತೆಯನ್ನ ಬಿಟ್ಬಿಟ್ಟು ಪಾಶ್ಚಿಮಾತ್ಯ ಫಾಲೋ ಮಾಡ್ಕೊಂಡ್ ಬರ್ತಾ ಇದೆ. ಅದಕ್ಕೆ ನೀವು ತುಂಡು ಬಟ್ಟೆ ಅಂತ ಯಾಕಂದ್ರಿ ಅದಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ಗೆ ಬೇಕು ಅಂದ್ರೆ ಎಲ್ಲಿ ಹೋದ್ರು ನಾವು ಸಲ್ವಾರ್ ಕಮೀಸ್ ಹಾಕೊಂಡು ಹೋಗ್ಬೋದು, ಸೀರೆನೂ ಹಾಕೊಂಡು ಹೋಗ್ಬೋದು. ಅದಕ್ಕೆ ತುಂಡು ಬಟ್ಟೆಗಳನ್ನೇ ಹಾಕೊಂಡು ಯಾಕೆ ಹೋಗ್ತಾರೆ ಈ ಪಬ್ಗಳಲ್ಲಿ? ಯಾಕಂದ್ರೆ ಎಲ್ಲರೂ ಈ ವೆಸ್ಟರ್ನ್ ಕಲ್ಚರ್ಸ್ ನ ಫಾಲೋ ಮಾಡ್ತಾ ಇದ್ದಾರೆ. ಈ ಒಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇದು ಚೇಂಜ್ ಆಗ್ತಾ ಇದೆ. ಆದ್ರೆ ಯಾವುದೇ ಸಿಚುವೇಶನ್ ಇಂದ ಈಗ ಪಬ್ ಕಲ್ಚರ್ ಅಥವಾ ಚೇಂಜ್ ಆಗ್ತಾ ಇರ್ಬೇಕಾದ್ರೆ ನೀವೇನ್ ಇವಾಗ ಈ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀರಾ, ಇದು ಒಂದು ಚಿಕ್ಕ ಮಟ್ಟದ ಪ್ರಯತ್ನ ಅಂತೀವಿ. ಇದೇ ತರ ದೊಡ್ಡ ಮಟ್ಟದ ಪ್ರಯತ್ನದಲ್ಲಿ ನಾವು ಏನ್ ಅರಿವು ಮಾಡ್ಬೇಕು ಅಂದ್ರೆ, ರಿಲ್ಯಾಕ್ಸೇಷನ್ ಅನ್ನೋದು, ನಿಮ್ಗೆ ಚೇಂಜ್ ಬೇಕನ್ನೋದು, ಎಂಟರ್ಟೈನ್ಮೆಂಟ್ ಅನ್ನೋದು ಬರೀ ಪಬ್ಗಳಿಂದ ಮಾತ್ರ ಸಿಗೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಬೇರೆ ರೀತಿಗಳಲ್ಲಿ ಇದೆ ಅಂತ ನಾವು ಒಂದ್ ರೀತಿಯಿಂದ ಅರಿವು ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ನೀವು ಹೇಳ್ದಂಗೆ ಬೆಂಗಳೂರು ಅನ್ನೋದು ಹೋಗಿ ಅದು ಬರೀ ಪಬ್ಬೂರು ಅಂತಾನೆ ಆಗ್ಬಿಡತ್ತೆ ಮುಂದೆ. ಆದ್ರೆ ನಾವು ಈ ಅವೇರ್ನೆಸ್ ನ ಬಹಳ ಇಂಪಾರ್ಟೆಂಟ್ ಕ್ರಿಯೇಟ್ ಮಾಡ್ಬೇಕು. ಬರೀ ಯಾಕಾಯ್ತು ಏನಾಯ್ತು ಅಂತ ನಾವು ತಲೆ ಕೆಡಿಸ್ಕೊಂಡು ಅದನ್ನ ವಿಶ್ಲೇಷಣೆ ಮಾಡೋಕ್ಕಿಂತ ಅದನ್ನ ಹೇಗ್ ನಾವು ಬಂದ್ ಮಾಡಿ ಹೇಗೆ ನಮ್ಮ ಸಂಸ್ಕೃತಿನ ಮತ್ತೆ ವಾಪಸ್ ತರಬೇಕು ಅದನ್ನ ನಾವು ವಿಚಾರ ಮಾಡ್ಬೇಕು. ಇವಾಗ ನೀವು ನೋಡ್ತೀರಾ ಬನಶಂಕರಿಯಲ್ಲಿ ಕಡ್ಲಿ ಪರ್ಸೆ ಅಂತ ಆಗತ್ತೆ, ಅದಕ್ಕೆ ಅವ್ರು ನೋಡಿದೀರಾ ಎಷ್ಟು ಜನ ಹುಡುಗಿಯರ್ ಬರ್ತಾರೆ, ಎಷ್ಟು ಜನ ಬಂದ್ ಮಾಡ್ತಾರೆ. ಏನಿಲ್ಲ ಪಬ್ ಕಲ್ಚರ್ ಬರೀ ಪಬ್ ಹೋಗ್ತಾರಂತಿಲ್ಲ, ನಮ್ಮ ಸಂಸ್ಕೃತಿನೂ ಇದೆ. ಈಗ ಎಷ್ಟು ಜನ ನಾವ್ ಅಂತೀವಿ ಪಾಶ್ಚಿಮಾತ್ಯ ತಗೊಂತಾ ಇದೀವಿ ಅಂತ. ನೀವು ಯಾವ್ದೇ ದೇವಸ್ಥಾನಕ್ಕೆ ಹೋಗಿ ನೋಡಿ, 1 ಮೈಲ್ ದೂರ ಕ್ಯೂ ಇರತ್ತೆ. ಅದನ್ನ ನೋಡ್ದಾಗೆಲ್ಲ ಅಂತೀವಿ ನಾವು ಎಲ್ಲ ಚೇಂಜ್ ಆಗ್ತಾ ಇದೆ ಅಂತೀವಿ, ಬಟ್ ಇನ್ನೂ ನಡೀತಾ ಇದೆಯಲ್ಲ, ನಮ್ಮ ಸಂಸ್ಕೃತಿ ಇನ್ನ ಇದೆ ಅಲ್ಲ ಅಂತ. ಅದು ಎರಡೂ ಇದೆ. ಆದ್ರೆ ನಮ್ಮ ಕಣ್ಣಿಗೆ ಕಾಣೋದೇನ್ ಗೊತ್ತಾ, ಇದು ರಾತ್ರಿ 8 ಗಂಟೆ ಆದ್ಮೇಲೆ ಶುರು ಆಗತ್ತಲ್ಲ, ಬೆಳಿಗ್ಗೆ 2 ಗಂಟೆವರೆಗೆ ನಡೆಯತ್ತಲ್ಲ, ಇದು ನಮ್ಮ ಈಗಿನ ಜನರೇಷನ್ ಜೆನ್ ಝೆಡ್ ಅಂತೀವಲ್ಲ, ಅದು ಪೂರ್ತಿ ಹಾಳು ಮಾಡ್ತಾ ಇದೆ. ಈಗ ನಮ್ ಜನರೇಷನ್ ಇರೋರು ನಾವು ನಿಜವಾಗ್ಲೂ ಒಂದ್ ಎಕ್ಸ್ಟ್ರಾ ಸ್ಟೆಪ್ ಹೋಗಿ ನಾವು ಇದನ್ನ ಅರಿವು ಮಾಡ್ಲೇಬೇಕು. ನಾವ್ ಇಂಥ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡ್ಲೇಬೇಕು. ನಿಮ್ಗೆ ಎಂಟರ್ಟೈನ್ಮೆಂಟೇ ಬೇಕಾ, ನಿಮ್ಗೆ ರಿಲ್ಯಾಕ್ಸೇಷನ್ ಬೇಕಾ? ಬರೀ ಕುಡ್ದು ಡ್ರಗ್ಸ್ ತಗೊಂಡು ಮಾತ್ರ ನೀವು ರಿಲ್ಯಾಕ್ಸ್ ಆಗೋದು ಅವಶ್ಯಕತೆ ಇಲ್ಲ. ಬೇರೆ ತನೂ ಕ್ರಿಯೇಟಿವಿಟಿ ಇದೆ ಅಂತ ಮಾಡ್ಕೊಡ್ಬೇಕು. ಅದು ಹೇಗ್ ಮಾಡ್ಕೊಡ್ಬೇಕು, ಅದು ಬರೀ ಸರ್ಕಾರ ಅಲ್ಲ, ನಾವು ಜನತೆಗಳು ನಮ್ಮ ರೆಸ್ಪಾನ್ಸಿಬಿಲಿಟಿ. ಬೆಂಗಳೂರನ್ನ ಪಬ್ಬೂರು ಬದಲು ನಮ್ದು ಮತ್ತೆ ವಾಪಸ್ ನಮ್ ಸ್ವೀಟ್ ಬೆಂಗಳೂರನ್ನ ಮಾಡೋದು ನಮ್ ಕರ್ತವ್ಯ ಇದೆ. ಅದನ್ನ ನಾವೆಲ್ಲ ಸೇರಿಸ್ಕೊಂಡು ಮಾಡ್ಬೇಕು. ಎಸ್, ವೆರಿ ಇಂಟ್ರೆಸ್ಟಿಂಗ್.